ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರೆ, ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ನಿಂತುಕೊಂಡು ಪ್ರಾರ್ಥನೆಯೊಂದಿಗೆ ದಿನವನ್ನು ಆರಂಭಿಸುವ ನಿಮ್ಮೆಲ್ಲರಿಗಾಗಿ ಸಂತೋಷದ ಸಮಾಧಾನದ ಒಂದು ದಿನವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದಿನ ದೇವರ ವಾಕ್ಯದೊಂದಿಗೆ ನಮಗೆ ಯೇಸುವಿನ ಜನನವನ್ನು ಕುರಿತು ಧ್ಯಾನಿಸಿ ಪ್ರಾರ್ಥಿಸೋಣ. ಇಂದಿನ ದೇವರ ವಾಕ್ಯ ಮತ್ತಾಯನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 11ನೇ ವಾಕ್ಯ ಇಂತಿದೆ, ಆಲಿಸೋಣ. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವಾಗಿ ಎರಗಿ ಆರಾಧಿಸಿದರು. ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಪ್ರಿಯರೇ, ಯೇಸು ಸ್ವಾಮಿ ಜನಿಸಿದ್ದು ದನದ ಕೊಟ್ಟಿಗೆಯಲ್ಲಿ ಆಗಿದೆ. ಅದು ಹೇಗೆ ಒಂದು ಭವನವಾಗುವುದು? ಅದು ಒಂದು ದನದ ಕೊಟ್ಟಿಗೆ, ಪಶುಗಳು ಎಲ್ಲ ಇರುವ ಒಂದು ಸ್ಥಳವಾಗಿದೆ, ದುರ್ಗಂಧ ಇರುವ ಒಂದು ಸ್ಥಳವಾಗಿದೆ. ಜ್ಞಾನಿಗಳು, ರಾಜ್ಯರು ಹುಡುಕಿ ಬಂದಿದ್ದು ದನದ ಕೊಟ್ಟಿಗೆಗೆ. ಪ್ರಿಯರೇ, ಪ್ರೀತಿ ಇರುವ, ಒಗ್ಗಟ್ಟು ಇರುವ, ಪರಸ್ಪರ ಅರ್ಥ ಮಾಡಿಕೊಳ್ಳುವ ಒಂದು ಸ್ಥಳವಾಗಿದೆ ಭವನ. ಆದರೆ ಇಂದು ಒಂದೊಂದು ಮನೆಯಲ್ಲಿ ಸ್ನೇಹ ಕಮ್ಮಿ ಆಗುವ ಒಂದು ಕಾಲವಾಗಿದೆ. ಜಗಳ, ಸಂಶಯ, ಸಮಸ್ಯೆ ಎಲ್ಲ ಇರುವ ಸ್ಥಳವಾಗಿದೆ ಈಗ ಮನೆ. ಯೇಸು ಸ್ವಾಮಿ ಹುಟ್ಟಿದ್ದು ದನದ ಕೊಟ್ಟಿಗೆಯಲ್ಲಿ. ಆದರೂ ಜ್ಞಾನಿಗಳು ಹೇಳುತ್ತಾರೆ, ಅವರು ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವೆರಗಿ ಆರಾಧಿಸಿದರು. ಪ್ರಿಯರೇ, ಇಂದು ನಮ್ಮ ಜೀವನದ ಅವಸ್ಥೆ ದನದ ಕೊಟ್ಟಿಗೆ ರೀತಿ ಆಗಿರಬಹುದು. ಆದರೂ ನಮ್ಮ ಜೀವನ ಸುಮಾರು ಕೊರತೆಗಳು, ಪಾಪಗಳು ಇರುವ ಒಂದು ಹೀನ ಸ್ಥಿತಿಯಾಗಿರಬಹುದು. ದುರ್ಗಂಧ ಇರುವ ಅವಸ್ಥೆಯಲ್ಲಿರುವ ಒಂದು ಜೀವನವಾಗಿರಬಹುದು. ಕೊರತೆ ಇರುವ, ಬಲಹೀನತೆ ಇರುವ ನಮ್ಮಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಾರೆ. ಹಲ್ಲೆಲೂಯಾ. ಯೇಸು ನಮ್ಮ ಕುಟುಂಬದಲ್ಲಿ ಜನಿಸಿದಾಗ ನಮ್ಮ ಕುಟುಂಬ ಒಂದು ಸ್ನೇಹ ಇರುವ ಭವನವಾಗಿ ಮಾರ್ಪಾಡಾಗುತ್ತದೆ, ಅನುಗ್ರಹ ಇರುವ ಭವನವಾಗಿ ಮಾರ್ಪಡುತ್ತದೆ. ಪ್ರಿಯರೇ, ಎಲ್ಲಿ ದೇವರನ್ನು ಆರಾಧಿಸುವುದು ಅಲ್ಲಿ ಆಗಿದೆ ದೇವರು ಹುಟ್ಟುವುದು. ಎಲ್ಲಿ ದೇವರನ್ನು ಮಹಿಮೆ ಪಡಿಸುತ್ತೇವೆ, ಯಾರೆಲ್ಲ ದೇವರನ್ನು ಹುಡುಕುತ್ತಾರೆ ಅವರೆಲ್ಲರ ಜೀವನದ ಮೇಲೆ ಒಂದು ನಕ್ಷತ್ರ ಬರುತ್ತದೆ, ಒಂದು ಪ್ರಕಾಶ ಬರುತ್ತದೆ, ಒಂದು ಕೃಪೆ ಬರುತ್ತದೆ. ಇನ್ನು ಜೀವಿಸುವ, ದೇವರನ್ನು ಆರಾಧಿಸುವ ಒಬ್ಬ ವ್ಯಕ್ತಿಯ ಭವನದ ಮೇಲೆ ಅನುಗ್ರಹದ ನಕ್ಷತ್ರ ಉದಯಿಸುತ್ತದೆ. ಸಂತೋಷದ ನಕ್ಷತ್ರ, ಸಮಾಧಾನದ ನಕ್ಷತ್ರ, ನಿರೀಕ್ಷೆಯ ನಕ್ಷತ್ರ, ಒಂದು ಅನುಗ್ರಹದ ನಕ್ಷತ್ರ ನಮ್ಮ ಭವನದಲ್ಲಿ ಹುಟ್ಟಲಿ ಎಂದು ಪ್ರಾರ್ಥಿಸೋಣ. ಈಗ ನಮ್ಮ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯಾ, ಆಮೆನ್.